ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 14 ಇವತ್ತರ ಸ್ವಾಗತ. ಪ್ರತಿದಿನ ಇದ್ದಂತ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಕೆಳಕಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ತ ಫೀಲ್ ಆಗಿ ಇದೇ ಥರ ಡೈಲಿ ಟೆಕ್ ಅಪ್ಡೇಟ್ಸ್ ತಾಂಬರಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಲಿಸ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತ ನಮಗೆ ಶಾಮಿ ಕಡೆಯಿಂದ ಶಾಮಿ 12 ಸೀರೀಸ್ ಮೊಬೈಲ್ಸು ಮುಗೀತು. ಓಕೆನಾ, ಆ ಚಾಪ್ಟರ್ ಮುಗೀತು. ಶಾಮಿ 12 ಸೀರೀಸು ರೆಡ್ಮಿವು ಶಾಮಿ 12 ಸೀರೀಸ್ ಆ ಮೊಬೈಲ್ಸ್ ಎಲ್ಲ ಮುಗಿದು ಚಾಪ್ಟರ್. ಇವಾಗ ಏನಂತಂದ್ರೆ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಚಾಪ್ಟರ್ ನೇಮ್ ಬಂದ್ಬಿಟ್ಟು ಶಾಮಿ 13 ಸೀರೀಸ್. 13 ಸೀರೀಸಲ್ಲಿ 5G ಸೀರೀಸು 13 Pro 5G ಈ ಮೊಬೈಲ್ ಏನಂತಂದರೆ ಇವು NBTC ಇಂದ ಸರ್ಟಿಫಿಕೇಷನ್ ತಗೊಂಡಿದ್ದಾವೆ. ಅದೇ ಥರ ಬಂದ್ಬಿಟ್ಟು 13 Pro 5G ಇದು ಬಂದ್ಬಿಟ್ಟು ಏನಂದರೆ BIS ಇಂದ ಅಪ್ರೂವಲ್ ತಗೊಂಡಿದ್ದು ಅವಾಗಲೇ ಹೊರಗಡೆ ಬರೋಕ್ಕೆ. ಇನ್ನು ನೋಡಬೇಕು, ಇನ್ನು ಯಾವಾಗೇನೋ ಗೊತ್ತಿಲ್ಲ, ಡೇಟ್ ಏನು ಅವೆಲ್ಲ ಮೆನ್ಷನ್ ಮಾಡಲ್ಲ. ಇವಾಗ ಇದೆಲ್ಲ ಫುಲ್ ಸರ್ಟಿಫಿಕೇಷನ್ ತಗೊಂಡ್ರೆ ಅವೆಲ್ಲ ಗೊತ್ತಾಗುತ್ತೆ. ನೋಡೋಣ ಇನ್ನು ಯಾವಾಗ ಲಾಂಚ್ ಆಗುತ್ತೆ, ಯಾವ ಕಾನ್ಫಿಗರೇಷನಿಂದ ಇವೆಲ್ಲ ಮೊಬೈಲ್ಸ್ ಬರ್ತಾವೆ ಮತ್ತು ಕಾಯಬೇಕಿದೆ. ಅವಲೇ 12 ಸೀರೀಸ್ ಆಯ್ತವ ಮತ್ತು 13 ಸೀರೀಸು ಇನ್ನು 14 ಆ ಥರ ಹೋಗ್ತಿರ್ತಾವೆ ಸುಮ್ಮನೆ ಲೈನಕ್ಕೆ. ನೋಡೋಣ ಇನ್ನು ಇವಾಗ ಲಾಂಚ್ ಆಗ್ಬೇಕಂಬ ಕಾಯ್ಬೇಕು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತ ನಮಗೆ KFC ಯಾರಿಗೆ ಗೊತ್ತಿಲ್ಲ ಗುರು. KFC ಅಂತ ಫಸ್ಟ್ ಬರೋದು ಏನಂತಂದರೆ ಒಬ್ಬ ಗ್ರ್ಯಾಂಡ್ ಫಾದರ್. ಓಕೆನಾ, ಮೊದಲ ಫೋಟೋ ಇರುತ್ತೆ ಬಕೆಟ್ ಮೇಲೆ. ಅದೇನಂದ್ರೆ ಆ್ಯಪ್ ಫೌಂಡರ್, ಆ್ಯಪೊಂದು ಏನಂದ್ರೆ ಪಿಕ್ ಇರುತ್ತೆ. ಏನಂತಂದರೆ ಇದ್ರ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಏನಂತಂದರೆ UK ಏನಂತಂದರೆ ಈ KFC ರಿಲೇಟೆಡ್ 300ಕ್ಕಿಂತ ಜಾಸ್ತಿ ಏನು ರೆಸ್ಟೋರೆಂಟ್ಗಳು ಅಂದರೆ ರ್ಯಾನ್ಸಮ್ವೇರ್ನಿಂದ ದಾಳಿ ಆಗಿದಾವೆ ಅಂತ ಹೇಳ್ಬೋದು ರೆಸ್ಟೋರೆಂಟ್ಗಳು. ಅದ್ರ ರಿಲೇಟೆಡ್ ಏನಂದ್ರೆ KFC ರಿಲೇಟೆಡ್ ಅಂದರೆ ಬಹಳಷ್ಟು ಏನಂತಂದ್ರೆ ಡಾಟಾ ಲೀಕ್ ಆಗಿಬಿಟ್ಟೈತೆ. ಲೀಕ್ ಆಗಿ ಏನಂತಂದ್ರೆ 300 ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿದ್ದು ಮತ್ತೇನೋ ಇವಾಗ ಪ್ರೆಸೆಂಟ್ ವರ್ಕಿಂಗ್ನಲ್ಲಿ ಇದ್ದಾವೆ. ಇವ್ರು ಏನಂತಂದರೆ ಸೈಬರ್ ಸೆಕ್ಯೂರಿಟಿಯಿಂದ ಅದೆಲ್ಲ ಸಪೋರ್ಟ್ ತಗೊಂಡು ಈ ಥರ ಆಗಿಲ್ಲ ಅಂತ ಹೇಳೋದು ಇನ್ವೆಸ್ಟಿಗೇಷನ್ನು. ಸೊ ನೋಡೋಣ. ರ್ಯಾನ್ಸಮ್ವೇರ್ ಅಂದರೆ ನಿಮ್ಗೆ ಗೊತ್ತಿದೆ ಭಾಳಷ್ಟು ಹ್ಯಾಕ್ ಫುಲ್ ಡಾಟಾ ಎಲ್ಲ ಫುಲ್ ಲೀಕ್ ಆಗಿಬಿಟ್ಟೈತೆ ಅಂತ ಹೇಳ್ಬೋದು. ನೋಡೋಣ ಇದೇನು KFCದು ಇದೆ ಇವತ್ತಿನ ಈ ಲಿಸ್ಟಲ್ಲಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಂತಂದರೆ ನೀವೊಬ್ಬರಿಗೆ ಏನೋ ನಿಮ್ಮ ಅಜ್ಜಿಗೆ ಅನ್ಕೊಳ್ರಿ. ಏನಂತಂದರೆ ನಿಮ್ಮ ಅಜ್ಜಿ ಅಂದರೆ ಗ್ರ್ಯಾಂಡ್ ಮದರ್ ಅವ್ರು ನೀವು ಗೌರವ ಕೊಡ್ಬೇಕಂದ್ರೆ ಏನೋ ಒಂದು ಸರ್ಪ್ರೈಸ್ ಕೊಡ್ಬೇಕಂದ್ರೆ ಏನು ಮಾಡ್ತೀರಾ ಬಬ್ಬಾ ಅಂತಂದರೆ ಏನಾಗೋರು ಅವ್ರಿಗೆ ರಿಲೇಟೆಡ್ ಏನೋ ಮೊಬೈಲ್ಸ್ ಕೊಡ್ತೀರಾ, ಯಾವ ರಿಲೇಟೆಡ್ ಏನೋ ಗ್ಯಾಡ್ಜೆಟ್ಗಳು ಕೊಟ್ಟು ಅವ್ರನ್ನ ಏನಂತಂದ್ರೆ ಸುಖವಾಗಿ ಇರ್ತೀರಾ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಗ್ರ್ಯಾಂಡ್ ಮದರ್ಸ್ಗೆ ಏನೇನು ಕೊಡ್ತೀರಾ, ಒಂದು ಸ್ಟಿಕ್ ಕೊಡ್ತೀರಾ, ಆ ಥರ ಬಂದು ಏನೋ ಆಲ್ ಸೆಟ್ ಏನಾದರೂ ಕೊಡ್ಬೋದು ಅಷ್ಟೇ, ಬೇರೆದೇನು ಕೊಡ್ತೀರಾ ಆ ಥರ. ಏನಂತ ಒಬ್ಬ ವ್ಯಕ್ತಿ ಚೀನಾದ ಒಬ್ಬ ಕಲಾವಿದ ಏನು ಮಾಡಿದಾನೆ ಅಂತಂದ್ರೆ ಅವ್ರ ಅಜ್ಜಿನ ಗೌರವ ಮಾಡೋದಕ್ಕೆ ಏನೋ ಬರ್ಡೇನೋ ಏನೋ ಗೊತ್ತಿಲ್ಲ, ಬಟ್ ಅದ್ರ ಜಾಸ್ತಿ ಮೆನ್ಷನ್ ಮಾಡಲ್ಲ. ಏನಂತಂದರೆ ಅದನ್ನು ಅವ್ರ ಅಜ್ಜಿಗೆ ಗೌರವ ಸಲ್ಲಿಸಲು ಅವನು ಏನು ಮಾಡಿದಾನ ಅಂತಂದ್ರೆ ಅವಪ್ಪ 1650 ಅಡಿ ಎತ್ತರ ಅಂದ್ರೆ ಆಕಾಶಕ್ಕೆ ಪಟಾಕಿಗಳಿಂದ ಏನಂತಂದ್ರೆ ಅವನು ಏಣಿನ ತಯಾರು ಮಾಡಿಬಿಟ್ಟಿದ್ದಾನಂತೆ. ಸೊ ಅದು ಬೆಂಕಿ ಹಚ್ಚಿದಾನಲ್ಲ. ಸೊ ನೋಡ್ಬೇಕು, ನೀವೇ ವಿಡಿಯೋದಲ್ಲಿ ಕಾಣುತ್ತೆ ಅವ್ನು ಯಾವ ಥರ ಸರ್ಪ್ರೈಸ್ ಕೊಟ್ಟಿದ್ದಾನಂತ ಅವ್ರ ಅಜ್ಜಿಗೆ. ಇದು ಒಂಥರ ಸರ್ಪ್ರೈಸ್. ಇದು ನೋಡಿದ್ರೆ ಯಾರಾದರೂ ಸರ್ಪ್ರೈಸ್ ಆಗಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಸರ್ಪ್ರೈಸ್. ನಿಜವಾಗ್ಲೂ ಭಾಳಷ್ಟು ಇಷ್ಟ ಆಯಿತು. ನಿಮ್ಗೆ ಏನಿಸ್ತದೆ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ. ಇಲ್ಲಿ ಸರಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತ ನಮಗೆ ಟ್ವಿಟರ್ ಅವ್ರದ್ದು ನನಗೇನು ಕಥೆನೇ ಬಗೆರೋದು ನಿಜ ಹೇಳ್ತಿದ್ದೀನಿ. ಏನಂತಂದರೆ ಇವರು ಬ್ಲೂಟಿಕ್ ರಿಲೇಟೆಡ್ ಅವಾಗ ಒಂದು ಇಶ್ಯೂ ಆಯಿತು. ಅವಾಗ ಅಮೌಂಟ್ ಅದಕ್ಕೆ ಸಪ್ರೇಟ್ ಅಮೌಂಟ್ ಇಕ್ಕಿದ್ರು, 700 ರೂಪಾಯಿ ಇಕ್ಕಿದ್ರು. ಇಲ್ಲ ಗುರು ಅಂತೇಳಿ ಮತ್ತೆ ಅಮೌಂಟ್ ಚೇಂಜ್ ಮಾಡಿ ಮತ್ತೆ 1 ತಿಂಗಳು ಏನೋ ಆ ಬ್ಲೂಟಿಕ್ ಯಾರಿಗೂ ಸರ್ವ್ ಮಾಡಲಿಲ್ಲ. ಮತ್ತು ಆಮೇಲೆ ಏನಂತಂದರೆ ಬ್ಲೂಟಿಕ್ ಎಲ್ಲರಿಗೂ ಕೊಟ್ಟರು ಇಷ್ಟು ಅಮೌಂಟ್ ಪೇ ಮಾಡಬೇಕು ಮಂತ್ಲಿ ಅಂತ. ಅದು ಈಗ ಆ ರೂಲ್ ಇಕ್ಕಿದ್ರು. ಅದರಿಂದ ಭಾಳಷ್ಟು ಸ್ಕ್ಯಾಮ್ಸ್ಗಳಾಗ್ಬಿಟ್ಟು ಅದೇ ಟ್ವಿಟರ್ನಲ್ಲೇ ಲೈವ್ ಆಗಿ ಎಲ್ಲ ನಡೆದ್ಬಿಟ್ಟವ. ಆ ಥರ ಬಂದುಬಿಟ್ಟು ಅದು ಸ್ಕ್ಯಾಮ್ಸ್ ಆದಮೇಲೆ ಮತ್ತೆ ಕೆಲವೊಂದು ಈ ಟಿಕ್ಕುಗಳಲ್ಲಿ ಕಲರ್ ಟಿಕ್ಕುಗಳು ತಗೊಂಬಂದರು, ಮಾರ್ಕ್ಸ್ಗಳು. ಅದು ಇವಾಗೆಲ್ಲ ಸರ್ವ್ ಮಾಡಿದ್ದಾರೆ. ಅದೇ ಥರ ಬಂದ್ಬಿಟ್ಟು ಏನಂತಂದ್ರೆ ಇವಾಗ ಬ್ಲೂಟಿಕ್ನ ಕಂಟ್ರಿಗಳು ವೈಸ್ ಏನಂತಂದರೆ ರೇಟ್ಗಳು ಇಕ್ಕಿದ್ರು ಅಂತ ಹೇಳ್ಬೋದು. ಈ ಬ್ಲೂಟಿಕ್ ಬಂದ್ಬಿಟ್ಟು ಎದಕ್ಕಂತಂದ್ರೆ ನೀವೇನಾದರೂ ಸೆಲೆಬ್ರಿಟಿಗಳು ಇರ್ತಾರೆ ಅವ್ರಿಗೆ ಏನಂತಂದರೆ ಇದು ಕೊಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಈ ಬ್ಲೂಟಿಕ್ ಬೇಕಂತಂದ್ರೆ ಎವ್ರಿ ಒನ್ ಕೊಡಲ್ಲ. ಆ್ಯಕ್ಚುಲಿ ಇದೇನೋ ಸೆಲೆಬ್ರಿಟೀಸ್ ಮಾಡ್ತಾರೆ ಕೊಡ್ತಾರೆ. ನಿಮ್ಗೆ ಏನಾದರೂ ಬ್ಲೂಟಿಕ್ ಬೇಕಂದ್ರೆ ಮಿನಿಮಮ್ ಏನಂತಂದ್ರೆ 900 ರೂಪಾಯಿ ಪೇ ಮಾಡೋಗುತ್ತೆ. ನಮ್ಮ ಇಂಡಿಯಾದಲ್ಲ ಇದು. ನಾನು ಹೇಳ್ತಿರೋ ಪ್ಲಾನ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಏನೋ ಲೀಸ್ಟ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು US ನಲ್ಲಿ ಏನಂತಂದರೆ 900 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೀವೇನಾದರೂ ಎಕ್ಸ್ಟ್ರಾ ಪರ್ PC ಯೂಸ್ ಮಾಡ್ತಿದ್ರೆ ಬ್ಲೂಟಿಕ್ ಅಂದರೆ ಟ್ವಿಟರ್ನ ಯೂಸ್ ಮಾಡ್ತಿದ್ರೆ ನಿಮ್ಗೆ ಏನಂತಂದರೆ ಇರ್ತಾರೆ ಎಷ್ಟು 900 ರೂಪಾಯಿ ಅಂತ ಪೇ ಮಾಡೋಕ್ಕಾಗ್ತದೆ ಮಂತ್ಲಿ. ಅದೇ ಥರ ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಮತ್ತು iOS ಯೂಸರ್ಸ್ ಆಗಿದ್ರೆ ಅಂದರೆ ಆ್ಯಪಲ್ ಯೂಸರ್ಸ್ ಆಗಿದ್ರೆ ನೀವು ಬಂದುಬಿಟ್ಟು ಅಂತಂದರೆ 897 ರೂಪಾಯಿ ಕಟ್ಬೇಕಾಗುತ್ತೆ ಮಂತ್ಲಿ ನಿಮಗೆ ಬ್ಲೂಟಿಕ್ ಬೇಕಂದರೆ. ಆ ಥರ ಬಂದುಬಿಟ್ಟು ಏನಂತಂದ್ರೆ ನೀವು ಆ್ಯನ್ಯುವಲ್ ಪ್ರೈಸ್ ಬೇಕು ನೀವು ಮಂತ್ಲಿ ಕಟ್ಟೋದಾಗಲ್ಲ ಅಂತಂದ್ರೆ ನಿಮ್ಮ ಆ್ಯನ್ಯುವಲ್ ಪ್ರೈಸು ಇದೆ. ಆ ಪ್ರೈಸ್ ಬಂದುಬಿಟ್ಟು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 6817 ರೂಪಾಯಿ ಅಂತಂದರೆ ನೀವು ಆ್ಯನ್ಯುವಲ್ ಪ್ರೈಸ್ ಇದು. ಒನ್ ಟೈಮ್ ನೀವು ಮಾಡ್ಕೊಂಡ್ರೆ 1 ವರ್ಷದಲ್ಲಿ ನೀವೇನೋ ಅಮೌಂಟ್ ಕಟ್ಟೋ ಅವಶ್ಯಕತೆ ಇರಲ್ಲ. ಒನ್ ಟೈಮ್ ಪೇಮೆಂಟ್ ಮಾಡಬೇಕಿದು. ಇದು ನಿಜವಾಗ್ಲೂ ಏನೋ ಇದು ಸಹ ವರ್ಕೌಟ್ ಆಗುತ್ತಾ ಇಲ್ಲ ಮತ್ತು ನನಗೆ ಸಹ ಡೌಟ್ ಐತೆ. ನೋಡ್ಬೇಕು ಇನ್ನು ಏನೇನಾಗ್ತಾವೋ ಏನಿಲ್ಲ. ದೊಡ್ಡ ಇಶ್ಯೂ ಆಗ್ಬಿಡ್ತು. ಈ ಟ್ವಿಟರ್ ಭಾಳಷ್ಟು ಇಶ್ಯೂ ಮಾಡ್ಕೊಂಬಿಡ್ತು. ನೋಡೋಣ ಇನ್ನು ಏನೇನೋ ಹೊಸವು ವರ್ಕ್ ಮಾಡ್ತಿದ್ದಾರೆ. ನೋಡೋಣ ಏನಾಗುತ್ತೋ ಏನು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತ ನಮಗೆ ಟೆಲಿಕಾಮ್ ಕಂಪ್ನೀಸ್ ಅಂದರೆ ಏರ್ಟೆಲ್, ಜಿಯೋ, ಐಡಿಯಾ, ವೊಡಾಫೋನ್ ಅವಿದಾವಲ್ಲ ಅವು ಟೆಲಿಕಾಮ್ಸು. ಏನಂತಂದರೆ ಇದರಲ್ಲಿ ಇವರು ಗೌರ್ಮೆಂಟ್ ರೀಸೆಟ್ ಆಗಿ ಒಂದು ಯೋಜನೆ ತಗೊಂಡಿತ್ತು. ಅದು ಯಾವುದಂತಂದರೆ
ಸ್ಪ್ಯಾಮ್ಸ್ ಕಾಲ್ಸ್ ಬರ್ತಾವಲ್ಲ, ಸ್ಪ್ಯಾಮ್ಸ್ ಕಾಲ್ ನಿಮ್ಗೆ ಏನಾದರೂ ಯಾವುದೋ ಒಂದು ಕಂಪ್ನಿ ಕಡೆಯಿಂದ ಕಾಲ್ಸ್ ಬರ್ತಿರ್ತಾವಲ್ಲ, ಆ್ಯಕ್ಚುಲಿ ರಮ್ಮಿ ಆ ಥರ ಇರ್ತಾವಲ್ಲ, ಆ ಥರ ಕಾಲ್ಸ್ ಬಂದಾಗ ನಿಮಗೆ ಏನಂತಂದ್ರೆ ಸ್ಪ್ಯಾಮ್ ಐ ಡಿ ಅಂತ ಬೀಳ್ತವೆ ಮೇಲೆ, ಅಂದರೆ ಆ ಕಂಪ್ನಿ ಹೆಸರು ಐ ಡಿ ಏನಂತ ನಿಮಗೆ ಡಿಸ್ಪ್ಲೇ ಆಗಬೇಕು ಅಂತ ಆ ಥರ ಎಲ್ಲ ಪರ್ಟಿಕ್ಯುಲರಾಗಿ ಯೋಜನೆ ತಗೊಂಡಿದ್ರು. ಕಡ್ಡಾಯವಾಗಿ ತಗೊಂಬರಲೇಬೇಕು ಪ್ರತಿಯೊಂದು ಐಡಿಗಳು ಯಾವುದೊಂದು ಕಾಲ್ ಬಂದು ಸ್ಪ್ಯಾಮ್ಸ್ ಕಾಲ್ಸ್ ಬಂದರೆ ಹೋಗ್ಬೇಕು, ಪರ್ಟಿಕ್ಯುಲರ್ ಹುದ್ದೆ ಬೀಳಬೇಕು ಅಂತ ಹೇಳಿದರು. ಬಟ್ ಏನಂತಂದರೆ ಇವಾಗ ಟೆಲಿಕಾಮ್ ಕಂಪ್ನೀಸ್ ಏನಂತಂದರೆ ಇದನ್ನ ವಿರೋಧಿಸ್ತಿದ್ದಾರೆ. ಕಡ್ಡಾಯವಾಗಿ ಅಂದರೆ ಆಗಲ್ಲ, ಯಾಕಂದರೆ ಭಾಳಷ್ಟು ಎದಕ್ಕಾಗಿ ಮೇನ್ ರೀಸನ್ ಅಂತಂದರೆ ಇವರು ಇವಾಗ ಎಲ್ಲರೂ ಯೂಸರ್ಸ್ ಪ್ರತಿಯೊಬ್ಬರು 4G ಮೊಬೈಲ್ ಯೂಸ್ ಮಾಡ್ತಿಲ್ಲ. ಭಾಳ ಜನ ಏನಂತಂದರೆ 2G 3G ಆ ಥರ ಎಲ್ಲ ಮೊಬೈಲ್ಸ್ ಯೂಸ್ ಮಾಡ್ತಿದ್ದಾರೆ. ಹಂಗಂತೇಳಿ ಅವ್ರಿಗೆ ಎಲ್ಲರಿಗೂ ಕೊಡೋದಾಗಲ್ಲ. ಹಂಗಂತೇಳಿ ಆ ರೀತಿಯಲ್ಲಿ ಏನಂತಂದು ಇವರು ಕಡ್ಡಾಯ ಮಾಡೋದಕ್ಕಾಗಲ್ಲ. ನಾವಂತ ಇನ್ನು 2G 3G ಯೂಸ್ ಮಾಡೋರು ಇದ್ದಾರೆ, ಅವ್ರಿಗೆ ಸ್ಪ್ಯಾಮ್ ಐಡಿಗಳು ನಾವೇನು ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ, ಯಾಕಂದರೆ ನೆಟ್ವರ್ಕ್ ಸ್ಲೋ ಇರುತ್ತೆ. ಆ ರೀತಿಯಲ್ಲಿ ಅವರು ಏನು ರೀಸನ್ಸ್ ಹೇಳ್ತಿದ್ದಾರೆ. ಸೊ ನೋಡೋಣ ಈ ಮ್ಯಾಟ್ರ್ ಎಲ್ಲಿಗೆ ನಿಂತ್ಕೊಳುತ್ತೋ ಏನೋ ಗೊತ್ತಿಲ್ಲ. ಇದು ರಿಯಾಕ್ಷನ್ ಕೊಡುತ್ತೆ, ಗೌರ್ಮೆಂಟು ರಿಯಾಕ್ಷನ್ ಕೊಡುತ್ತೆ ಯಾವ ರೀತಿಯಲ್ಲಿ ಅಂತ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ನೋಡೋಣ. ಇವರು ಹೇಳೋ ಸರಿನೇ, ಯಾಕಂದರೆ ನೆಟ್ವರ್ಕು ಭಾಳಷ್ಟು ಬ್ಯುಸಿ ಇರುತ್ತೆ. ಅದೇ ಥರ ಬಂದುಬಿಟ್ಟು 2G 3G ಯೂಸರ್ಸ್ ಇದ್ದರೂ ಸಹ ಭಾಳ ಅಷ್ಟು ಬೇಗ ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ ಸ್ಪ್ಯಾಮ್ಸ್ ಐಡಿಗಳನ್ನ. ನೋಡೋಣ ಯಾವ ರೀತಿಯಲ್ಲಿ ಈ ಟಾಪಿಕ್ ನಿಂತ್ಕೊಳ್ಳುತ್ತೆ ಅಂತ ವೇಟ್ ಮಾಡಬೇಕು. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ನಮಗೆ ಏನಂತಂದರೆ ಜಿಯೋ ಕಡೆಯಿಂದ ಜಿಯೋ 2 ರೀಸೆಂಟ್ ಪ್ಲಾನ್ ತಗೊಂಡಿದೆ ಅಂತ ಹೇಳ್ಬೋದು. ಆ ಪ್ಲಾನ್ಸ್ ಯಾವಾಗ ಅಂತಂದ್ರೆ ನೀವೇನಾದ್ರೂ 349 ರೂಪಾಯಿ ಕಟ್ಬಿಟ್ರೆ ಅನ್ಕೊಂಡ್ರಿ, ಏನಂದ್ರೆ ಡೈಲಿ 2.5 GB 1 ಮಂತು, ಅದೇ ಆ್ಯಸ್ ಇಟ್ ಈಸ್ 100 ಮೆಸೇಜಸ್ಸು ಮತ್ತು ಅನ್ಲಿಮಿಟೆಡ್ ಕಾಲ್ಸು. ಮತ್ತು ಅದೇ ಥರ ಬಂದುಬಿಟ್ಟು ಇನ್ನೊಂದು ಪ್ಲಾನ್ ಅಂತಂದ್ರೆ ನೀವೇನಾದರೂ 900 ರೂಪಾಯಿ ಕಟ್ಬಿಟ್ರೆ ಗುರು, ಏನಿಲ್ಲ ಡೈಲಿ 2.5 GB ಆ ಥರ ಬಂದುಬಿಟ್ಟು ಇದು 90 ಡೇಸ್ ಪ್ಲಾನ್ ಅಂತ ಹೇಳ್ಬೋದು. ಇದು 3 ತಿಂಗಳದು ಕಂಪ್ಲೀಟು. ಡೈಲಿ 2.5 GB ಆ ಥರ ಬಂದುಬಿಟ್ಟು 100 ಮೆಸೇಜಸ್ಸು ಮತ್ತು ಅನ್ಲಿಮಿಟೆಡ್ ಕಾಲ್ ಫೀಚರ್ಸ್ ಎಲ್ಲ ಆ ಥರ ಇರ್ತಾವೆ. ಇದಿಷ್ಟು ಇವು ಜಿಯೋ ಪ್ಲಾನ್ಸು, ಜಿಯೋ ತಾಮಂದಿರುವ ರೀಸೆಂಟ್ ಪ್ಲಾನ್ಸ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಏನಾದ್ರು ನಮಗೆ ಆ್ಯಪಲ್ ಕಡೆಯಿಂದ ಆ್ಯಪಲ್ದು ರೀಸೆಂಟಾಗಿ ನಮಗೆ ಏನಂತಂದರೆ ಮೊನ್ನೆ ಏನಾದರೂ ಲಾಂಚ್ ಮಾಡೋದು ಕೆಲವೊಂದು ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ನಲ್ಲಿ ರೀಸೆಂಟಾಗಿ ನಾವೇನಂತ ಟೆಕ್ನಿಕ್ಸಲ್ಲಿ ಮಾತಾಡ್ತೀವಿ ಆ್ಯಪಲ್ ಹೋಮ್ ಪಾಡ್ ಅಂತ. ಸೊ ಇದರಲ್ಲಿ ಕೆಲವೊಂದು ಸೆನ್ಸರ್ಸ್ ಇದ್ದಾವೆ. ಆ ಸೆನ್ಸರ್ಸ್ ಏನಂದರೆ ಟೆಂಪ್ರೇಚರ್ ಚೆಕ್ ಮಾಡೋದು, ಸ್ಮೋಕ್ ಡಿಟೆಕ್ಟ್ ಮಾಡೋದು, ಆ ಥರ ಕೆಲವೊಂದು ಸೆನ್ಸರ್ಸ್ ಇದಾವಲ್ಲ, ಮಾನಿಟಿಂಗ್ ಮಾಡೋವು ಆ ಥರ ಸೆನ್ಸರ್ಸ್ ಇದಾವೆ. ಅವುಗಳನ್ನ ಏನಂತ ಆ್ಯಕ್ಟಿವ್ ಮಾಡ್ತಾರಂತೆ ವಿಯಾ ಅಪ್ಡೇಟ್ ಕೊಟ್ಟು, ಅಂದರೆ ಅಪ್ಡೇಟ್ ಮುಖಾಂತರ ಏನಂತಂದರೆ ಕೆಲವೊಂದು ಸೆನ್ಸರ್ಸ್ನ ಆ್ಯಕ್ಟಿವ್ ಮಾಡ್ತಾರಂತೆ. ನೀವೇನಾದರೂ ಆ ಹೋಮ್ ಪಾಡ್ನ ನೀವೇ ಬುಕ್ ಮಾಡಿದರೆ, ಸೊ ಬುಕ್ ಮಾಡ್ಬೇಕು ಅನ್ಕೊಂಡಿದ್ರೆ ಬುಕ್ ಮಾಡ್ಬೋದು. ಕೆಲವೊಂದು ಎಲ್ಲ ಇವಾಗ ಇದಾವಲ್ಲ ಆ ಸೆನ್ಸರ್ಸ್ನೆಲ್ಲ ನಿಮ್ಗೆ ಏನಂತಂದರೆ ಇವಾಗಿಂದ ಈ ಅಪ್ಡೇಟ್ನ ಇವರು ಯಾವಾಗ ಅಪ್ಡೇಟ್ ಕೊಡ್ತಾರೆ ಅಪ್ಡೇಟ್ ಆದಮೇಲೆ ಅಂತಂದು ಪ್ರತಿಯೊಂದು ಸೆನ್ಸರ್ಸ್ ಏನಂದರೆ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಟ್ವಿಟರ್ ಅವರು ಏನಂತ ಹೇಳ್ತಿದ್ರೆ ಅಂದರೆ ಇವರು ಥರ್ಡ್ ಪಾರ್ಟಿ ಆ್ಯಪ್ಸ್ ಇರ್ತಾವಲ್ಲ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟ್ವಿಟರ್ ಬೋಟು, ಟ್ವಿಟರ್ ಟೆರಫಿಕ್ ಅಂತ ಆ್ಯಪ್ಸ್ ಇರ್ತಾವಲ್ಲ ಅಥವಾ ವೆಬ್ಸೈಟ್ ಇರ್ತಾವಲ್ಲ, ಬೋಟ್ಗಳು ಇರ್ತಾವಲ್ಲ, ಆ ಬೋಟ್ಗಳನ್ನ ಅಂದರೆ ಇವರು ಬ್ಯಾನ್ ಮಾಡ್ತಾರೆ ಅಂತ ಹೇಳ್ಬೋದು. ಇವಾಗ ಟ್ವಿಟರ್ನಲ್ಲಿ ಎಕ್ಸಾಂಪಲ್ ಬೋಟ್ಗಳು ಒಂದು ಟೆಲಿಗ್ರಾಮ್ನಲ್ಲಿ ಜಾಸ್ತಿ ಕಂಡುಬರೋದು. ಸೊ ಆ ರೀತಿ ಅಥವಾ ಕೆಲವೊಂದು ಇರ್ತವೆ ಬೋಟ್ಗಳು ವಾಟ್ಸಪ್ನಲ್ಲೂ ಸಿಗ್ತವೆ ಟ್ವಿಟರ್ ರಿಲೇಟೆಡು. ಆ ಮೊಬೈಲ್ ನಂಬರ್ನ ಫಿಲ್ ಮಾಡ್ಕೊಂಬಿಟ್ಟು ಅಂತಂದರೆ ಅವು ಬೋಟ್ಗಳು ಬರ್ತವೆ. ಸೊ ಇದಿಷ್ಟು ಈ ಟ್ವಿಟರ್ ಬಗ್ಗೆ. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಾದರೂ ನಮಗೆ ಆ್ಯಪಲ್ ಕಡೆಯಿಂದ ನೀವೇನಾದರೂ ಆ್ಯಪಲ್ ಮೊಬೈಲ್ಸ್ ಯೂಸ್ ಮಾಡ್ತಿದ್ರಾ, ಐಫೋನ್ಸ್ ಯೂಸ್ ಮಾಡ್ತಾರೆ, ನಿಮ್ಗೆ ಏನಂತಂದರೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ನೆಕ್ಸ್ಟ್ ವೀಕ್ನಲ್ಲಿ ನಿಮ್ಗೆ ಏನಂತಂದರೆ ಒಂದು ಅಪ್ಡೇಟ್ ಬರುತ್ತೆ iOS 16.3 ಅಂತ. ಅಪ್ಡೇಟ್ ಮುಖಾಂತರ ಏನಂತ ಅದರಲ್ಲಿ ಕೆಲವೊಂದು ಸೆಕ್ಯೂರಿಟೀಸ್ ಅಪ್ಡೇಟ್ ಮಾಡ್ತಿದ್ದಾರೆ, ಸೆಕ್ಯೂರಿಟಿ ರಿಲೇಟೆಡು ಆ್ಯಕ್ಟಿವಿಟೀಸು ಮತ್ತು ಕೆಲವೊಂದು ಫೀಚರ್ನ ಆ್ಯಡ್ ಮಾಡ್ತಿದ್ದಾರೆ. ಅದೇ ಥರ ಬಂದುಬಿಟ್ಟು ಏನಂತಂದರೆ SOS ಅಂದರೆ ನಿಮ್ಗೆ ಗೊತ್ತೇ ಎಮರ್ಜೆನ್ಸಿನಲ್ಲಿ ಇದು ಯೂಸ್ ಆಗುತ್ತೆ. ನೀವೇನಾದರೂ ಆಕ್ಸಿಡೆಂಟಲ್ ಸಿಚುವೇಷನಲ್ಲಿ ಇದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ರಿಲೇಟೆಡ್ ಕೆಲವೊಂದು ಫೀಚರ್ಸ್ ಏನಂದರೆ ಸ್ಯಾಟಲೈಟ್ಗೆ ಕನೆಕ್ಟ್ ಆಗೋ ಆ ಥರ ಫೀಚರ್ಸ್ ಏನಾದರೂ ಜಾಸ್ತಿ ಅಪ್ಗ್ರೇಡ್ ಮಾಡ್ತಾರಂತೆ ಫೀಚರ್ಸ್ನ. ಆ ಥರ ಬಂದುಬಿಟ್ಟು ಏನಂತಂದರೆ ಮೊಬೈಲ್ ರಿಲೇಟೆಡ್ ಕೆಲವೊಂದು ಇರ್ತಾವಲ್ಲ ಸೆಟ್ಟಿಂಗ್ಸ್ನಲ್ಲಿ ಏನಂದರೆ ಇವರು ಡಿಸೈನ್ ಮಾಡ್ತಾರೆ ಅಥವಾ ಕೆಲವೊಂದು ಫೀಚರ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಆ ಸೆಟ್ಟಿಂಗ್ಸ್ನಲ್ಲಿ. ಅದೇ ಥರ ಬಂದುಬಿಟ್ಟು ನೆಕ್ಸ್ಟು ಇವಾಗ ನಾನು ಹೇಳ್ತಿಲ್ಲ ಟೆಕ್ನಿಕ್ಸಲ್ಲಿ ಮಾತಾಡೋದಲ್ಲ ಹೋಮ್ ಪಾಡ್. ಸೊ ಆ ಹೋಮ್ ಪಾಡ್ ರಿಲೇಟೆಡ್ ಕೆಲವೊಂದು ಫೀಚರ್ಸ್ ಏನಿದೆ ಅಂತಂದರೆ ಅದರಲ್ಲಿ ರೀಡಿಸೈನ್ ಮಾಡ್ತಾರಂತೆ. ರೀಡಿಸೈನ್ ಮಾಡಿ ಇದರ ಹೋಮ್ ಪ್ಯಾಡ್ ರಿಲೇಟೆಡ್ ಕೆಲವೊಂದು ಆ್ಯಪ್ಸ್ ಇರ್ತಾವಲ್ಲ ಆ ಆ್ಯಪ್ಸ್ನಲ್ಲಿ ಏನಾದರೂ ಹೋಮ್ಸ್ನ ಏನೋ ರೀಡಿಸೈನ್ ಮಾಡ್ತಿರಂತೆ. ಕೆಲವೊಂದು ಫೀಚರ್ಸ್ ಏನಂದರೆ ಸೆಟ್ ಮಾಡ್ತಿದ್ದಾರೆ. ಸೊ ನೋಡೋಣ, ನೀವೇನಾದರೂ ಆ್ಯಪಲ್ ಮೊಬೈಲ್ ಯೂಸರ್ ಆಗಿದ್ದರೆ ಈ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವೀಕ್ನಲ್ಲಿ ಬರುತ್ತೆ. ಪ್ಲೀಸ್ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವಿಷ್ಟು ನಮಗೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ನಿಮಗೆ ಇದರ ಈ ಟೆಕ್ ನ್ಯೂಸಲ್ಲಿ ಯಾವ್ದು ಇಂಟ್ರೆಸ್ಟ್ ಆಯ್ತು ಅಂತ ಕಾಮೆಂಟ್ನ ತಿಳಿಸೋಣ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ನಮ್ಮ ಟೆಕ್ ವಿಡಿಯೋಸ್ ಟೆಕ್ಮೋರಿಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಥರ ಫೀಲ್ ಆಗಿದೆ. ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಿಮಗೆ ಮಾರ್ಕೆಟ್ ಟ್ರೈನ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.